ನಮಸ್ಕಾರ. SRH ವಿರುದ್ಧ 15 ಓವರ್ಗಳಲ್ಲಿ 200+ ಟಾರ್ಗೆಟ್ ಅನ್ನ ಚೇಸ್ ಮಾಡಿ RCB ಸೃಷ್ಟಿಸಿತು ದೊಡ್ಡ ಕೋಲಾಹಲ. ದಂಗಾದರು ಪಾಕ್ ದಿಗ್ಗಜರು, ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಹೈದರಾಬಾದ್ ವಿರುದ್ಧ RCB ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCBಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೈದರಾಬಾದ್ ವಿರುದ್ಧದ ನಿನ್ನೆಯ IPL ನ ಉದ್ಘಾಟನಾ ಪಂದ್ಯದಲ್ಲಿ ವಿಕೆಟ್ಗಳ ಸುರಿಮಳೆ, 4ಗಳ ಗಾಳಿ, 6ಗಳ ಸಿಡಿಲು. RCB ನಿನ್ನೆ ಮೈದಾನದಲ್ಲಿ ಸೀನ್ ಸೆಟ್ ಮಾಡಿಬಿಡ್ತು. ಇನಾಗುರಲ್ ಮ್ಯಾಚ್ ನಲ್ಲಿ ಹೈದರಾಬಾದ್ ತಂಡವನ್ನ 6 ವಿಕೆಟ್ಗಳಿಂದ ಮಣಿಸುವ ಮೂಲಕ ಡಿಫೆಂಡಿಂಗ್ ಚಾಂಪಿಯನ್ ಏಕೆ ಎನ್ನುವುದನ್ನ RCB ಮತ್ತೊಮ್ಮೆ ಪ್ರೂವ್ ಮಾಡಿತು. ಸ್ನೇಹಿತರೆ, ಈ ಭರ್ಜರಿ ಗೆಲುವಿನೊಂದಿಗೆ ಟೂರ್ನಿಯನ್ನ RCB ಶುಭಾರಂಭದೊಂದಿಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಬಹುದು. ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 201 ರನ್ ಪೇರಿಸಿತ್ತು. ಇಶಾನ್ ಕಿಶನ್ 80 ಹಾಗೂ ಅನಿಕೇತ್ ವರ್ಮಾ 43 ರನ್ ಬಾರಿಸಿ ಟಾಪ್ 2 ಸ್ಕೋರ್ ಎನಿಸಿಕೊಂಡರೆ, ಇತ್ತ ಡಫಿ ಹಾಗೂ ಶೆಫರ್ಡ್ ತಲಾ 3 ವಿಕೆಟ್ ಪಡೆದುಕೊಳ್ಳುತ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ RCB ಕಳಪೆ ಆರಂಭದ ಹೊರತಾಗಿಯೂ ಡೇವಿಡ್ ಪಡಿಕ್ಕಲ್ ಹಾಗೂ ವಿರಾಟ್ ಕೊಹ್ಲಿ ಆಡಿದ ಶತಕದ ಜೊತೆ ಆಟದ ನೆರವಿನಿಂದಾಗಿ 15.4 ಓವರ್ಗಳಲ್ಲಿ 200ರ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ಈ ಮುಖ್ಯವಾಗಿ RCB ಈ ಪಂದ್ಯದಲ್ಲಿ 6 ವಿಕೆಟ್ಗಳ ಭರ್ಜರಿ ಗೆಲುವು ಪಡೆದುಕೊಂಡಿತು. ತಂಡದ ಪರ ವಿರಾಟ್ ಕೊಹ್ಲಿ ಅಜಯ 69 ಹಾಗೂ ಡೇವಿಡ್ ಪಡಿಕ್ಕಲ್ 61 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇದರೊಂದಿಗೆ RCB ಈ ಪಂದ್ಯದಲ್ಲಿ ಏಕಪಕ್ಷೀಯ ಗೆಲುವು ದಾಖಲಿಸಿತ್ತು. ಇನ್ನೀಗ RCBಯ ಈ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಇದು ಕೇವಲ RCBಯ ಗೆಲುವಲ್ಲ, ಬದಲಾಗಿ ಇದು RCBಯ ಡಾಮಿನೇಟಿವ್ ವಿಕ್ಟರಿ ಆಗಿದೆ. RCB ಯಾವ ಅಗ್ರೆಷನ್ ನಲ್ಲಿ 200+ ಟಾರ್ಗೆಟ್ ಚೇಸ್ ಮಾಡಿತು ಅಂದ್ರೆ ಉಳಿದ ತಂಡಗಳಿಗೆ ಇದು ಭಯ ಹುಟ್ಟಿಸುತ್ತಿದೆ. ಅವರು ಕೊಹ್ಲಿ ಆಟವನ್ನ ಕ್ಲೀನ್ ಅಂಡ್ ಕ್ಲಾಸ್ ಮತ್ತು ಕಂಟ್ರೋಲ್ಗೆ ಹೋಲಿಸುತ್ತಾ ಹೇಳಿದರು. ವಿರಾಟ್ ಅವರು ಹಳೆಯ ಲಯಕ್ಕೆ ಬಂದಿದ್ದಾರೆ. ಡೇವಿಡ್ ಪಡಿಕ್ಕಲ್ ರವರ ಆಟ ಕೊಹ್ಲಿಯೊಂದಿಗೆ ಉತ್ತಮವಾಗಿತ್ತು. ಇದು ಮ್ಯಾಚ್ ಟರ್ನಿಂಗ್ ಇನ್ನಿಂಗ್ಸ್ ಆಗಿತ್ತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಹೇಗಿದ್ರು ಇಶಾನ್ ಕಿಶನ್ ರವರ ಆಟಕ್ಕೆ ಕ್ರೆಡಿಟ್ ಕೊಡಲೇಬೇಕು. ಒಂದ್ ಕಡೆ ವಿಕೆಟ್ ಬೀಳುತ್ತಿದ್ರು, ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಅವರು ಆಡಿದ್ದಾರೆ. ಅವರ ಆಟಕ್ಕೆ ಮೆಚ್ಚುಗೆ ಇರಲಿ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. RCBಯ ಗೆಲುವು ಪೂರ್ಣವಾಗಿ ಪ್ರೊಫೆಷನಲ್ ವಿಕ್ಟರಿ ಆಗಿದೆ. ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ, ಜೇಕಬ್ ಡೆಫಿರವರ ಆ ಆರಂಭಿಕ ಓವರ್ಗಳು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಹೈದರಾಬಾದ್ ಪವರ್ ಪ್ಲೇನಲ್ಲಿ ಹಲವು ವಿಕೆಟ್ಗಳನ್ನು ಕಳೆದುಕೊಂಡಿದ್ದು ಸೋಲಿಗೆ ಕಾರಣವಾಗಿತ್ತು. RCBಯ ಈ ಆಟ ಮತ್ತೊಮ್ಮೆ ಚಾಂಪಿಯನ್ RCB ಆಗಲಿದೆ ಎನ್ನುವುದನ್ನ ಪ್ರೂವ್ ಮಾಡ್ತಾ ಇದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, RCB ಈ ಚೇಸ್ ಅನ್ನ ಕಂಪ್ಲೀಟ್ಲಿ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿತು. ಕೊಹ್ಲಿ ಚೇಸ್ ಮಾಸ್ಟರ್ ಏಕೆ ಎನ್ನುವುದನ್ನ ತೋರಿಸಿಕೊಟ್ರು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದಿ, RCB ಈ ಪಂದ್ಯವನ್ನ ಒನ್ ಸೈಡೆಡ್ ಆಗಿ ಮಾಡಿತ್ತು. ಈ ತಂಡ ತುಂಬಾ ಬ್ಯಾಲೆನ್ಸ್ ಆಗಿ ಕಾಣಿಸುತ್ತಿದೆ. ಇದು ವಿರೋಧಿ ತಂಡಗಳಿಗೆ ಟಫ್ ಫೈಟ್ ನೀಡುವ ಕಾಂಪಿಟೇಟಿವ್ ಟೀಮ್ ಎಂದು ಶಾಹಿದ್ ಆಫ್ರಿದಿ ಹೇಳಿದರು.